Students, in the last class we discussed the Huygens theory of double refraction through uniaxial crystals. Now we will see the classification of doubly refracting crystals. In the last class I ಹೇಳಿದ್ದೀನಿ doubly refracting crystals ಅಂದರೆ they are the crystals through which when unpolarized light is made to pass through the light will divide into two paths of rays. One ray is called as ordinary and another one is called as an extraordinary ray. ಸೊ ಅಂಥ ಕ್ರಿಸ್ಟಲ್ಸನ್ನು ನಾವು ಡಬ್ಲಿ ರಿಫ್ರಾಕ್ಟಿಂಗ್ ಕ್ರಿಸ್ಟಲ್ಸ್ ಅಂತೀವಿ. ದ ವೈಡರ್ ಕ್ಲಾಸಿಫಿಕೇಶನ್ ಆಫ್ ದ ಡಬ್ಲಿ ರಿಫ್ರಾಕ್ಟಿಂಗ್ ಕ್ರಿಸ್ಟಲ್ಸ್ ಇಸ್ ಡನ್ ಇನ್ ಟೂ ಟೈಪ್ಸ್, ಯೂನಿಯಾಕ್ಸಿಯಲ್ ಆ್ಯಂಡ್ ಬೈಆಕ್ಸಿಯಲ್ ಕ್ರಿಸ್ಟಲ್ಸ್ ಅಂತೇಳಿ. ಯೂನಿಯಾಕ್ಸಿಯಲ್ ಕ್ರಿಸ್ಟಲ್ಸ್ ಅಂದರೆ ದ ಡಬ್ಲಿ ರಿಫ್ರಾಕ್ಟಿಂಗ್ ಕ್ರಿಸ್ಟಲ್ಸ್ ಇನ್ ವಿಚ್ ಓನ್ಲಿ ಒನ್ ಆಪ್ಟಿಕ್ ಆಕ್ಸಿಸ್ ಇಸ್ ದೇರ್. ಆಪ್ಟಿಕ್ ಆಕ್ಸಿಸ್ ಅಂದ್ರೇನು? ಇಟ್ ಈಸ್ ಅನ್ ಇಮ್ಯಾಜಿನರಿ ಆಕ್ಸಿಸ್ ಆಫ್ ದ ಕ್ರಿಸ್ಟಲ್ ಅಟ್ ವಿಚ್ ದಿ ವೆಲಾಸಿಟಿ ಆಫ್ ದಿ ಆರ್ಡಿನರಿ ರೇ ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ ರೇ ವಿಲ್ ಬಿ ದ ಸೇಮ್. ಯೂನಿಯಾಕ್ಸಿಯಲ್ ಕ್ರಿಸ್ಟಲಲ್ಲಿ ಒನ್ ಆಪ್ಟಿಕ್ ಆಕ್ಸಿಸ್ ಇರುತ್ತೆ, ಬೈಆಕ್ಸಿಯಲ್ ಕ್ರಿಸ್ಟಲ್ಸಲ್ಲಿ ಟೂ ಆಪ್ಟಿಕಲ್ ಆಕ್ಸಿಸ್ ಇರುತ್ತೆ. ಸೊ ಎಕ್ಸಾಂಪಲ್ ಫಾರ್ ಯೂನಿಯಾಕ್ಸಿಯಲ್ ಕ್ರಿಸ್ಟಲ್ಸ್ ಅಂದರೆ ಕ್ಯಾಲ್ಸೈಟ್ ಕ್ರಿಸ್ಟಲ್, ಕ್ವಾರ್ಟ್ಸ್ ಕ್ರಿಸ್ಟಲ್, ಟರ್ಮಲೈನ್ ಕ್ರಿಸ್ಟಲ್ಸ್ ಆಗುತ್ತೆ. ಬೈಆಕ್ಸಿಯಲ್ ಕ್ರಿಸ್ಟಲ್ಸ್ ಅಂದರೆ ಟೋಪಸ್, ಮೈಕಾ, ಬೋರಾಕ್ಸ್, ದೀಸ್ ಆರ್ ಆಲ್ ದಿ ಎಕ್ಸಾಂಪಲ್ಸ್ ಆಫ್ ಬೈಆಕ್ಸಿಯಲ್ ಕ್ರಿಸ್ಟಲ್ಸ್. ಸೊ ಡಬ್ಲಿ ರಿಫ್ರಾಕ್ಟಿಂಗ್ ಕ್ರಿಸ್ಟಲ್ಸನ್ನು ಯೂನಿಯಾಕ್ಸಿಯಲ್ ಆ್ಯಂಡ್ ಬೈಆಕ್ಸಿಯಲ್ ಅಂತ ಬ್ರಾಡರ್ ಕೆಟಗರೈಸ್ ಮಾಡ್ತೀವಿ. ಅಗೇನ್ ಯೂನಿಯಾಕ್ಸಿಯಲ್ ಕ್ರಿಸ್ಟಲ್ಸಲ್ಲಿ ಎರಡು ಥರ ಬರುತ್ತೆ. ಕ್ಲಾಸಿಫಿಕೇಶನ್ ಆಫ್ ಯೂನಿಯಾಕ್ಸಿಯಲ್ ಕ್ರಿಸ್ಟಲ್ಸ್ ಆಸ್ ಪಾಸಿಟಿವ್ ಯೂನಿಯಾಕ್ಸಿಯಲ್ ಕ್ರಿಸ್ಟಲ್ ಆ್ಯಂಡ್ ನೆಗೆಟಿವ್ ಯೂನಿಯಾಕ್ಸಿಯಲ್ ಕ್ರಿಸ್ಟಲ್ ಅಂತೇಳಿ. ಲೆಟ್ ಅಸ್ ಸಿ ವಾಟ್ ಈಸ್ ಅ ಪಾಸಿಟಿವ್ ಯೂನಿಯಾಕ್ಸಿಯಲ್ ಕ್ರಿಸ್ಟಲ್ ಆ್ಯಂಡ್ ನೆಗೆಟಿವ್ ಯೂನಿಯಾಕ್ಸಿಯಲ್ ಕ್ರಿಸ್ಟಲ್ ವಿತ್ ಸಮ್ ಡಿಫರೆನ್ಸ್ ಪಾಯಿಂಟ್ಸ್. ಪಾಸಿಟಿವ್ ಯೂನಿಯಾಕ್ಸಿಯಲ್ ಕ್ರಿಸ್ಟಲ್ ಅಂದರೆ ಇನ್ ದಿಸ್ ಪಾಸಿಟಿವ್ ಕ್ರಿಸ್ಟಲ್ ಟೈಪ್ ದ ಸ್ಪೆರಿಕಲ್ ವೇವ್ ಫ್ರಂಟ್ಸ್ ಆರ್ ಔಟ್ಸೈಡ್. ಸ್ಪೆರಿಕಲ್ ವೇವ್ ಫ್ರಂಟ್ಸ್ ಅಂದರೆ ಯಾವುದು ಕರೆಸ್ಪಾಂಡ್ ಆಗ್ತವೆ? ದ ಆರ್ಡಿನರಿ ವೇವ್ಸ್. ದ ಎಕ್ಸ್ಟ್ರಾರ್ಡಿನರಿ ವೇವ್ಸ್, ಈ ವೇವ್ಸ್ ಆರ್ ಈ ರೇಸ್ಗೆ ಕರೆಸ್ಪಾಂಡ್ ಆಗಿರೋದು ಎಲಿಪ್ಟಿಕಲ್ ವೇವ್ ಫ್ರಂಟ್ಸ್, ಎಲಿಪ್ಸಾಯ್ಡಲ್ ವೇವ್ ಫ್ರಂಟ್ಸ್. ಸೊ ಪಾಸಿಟಿವ್ ಕ್ರಿಸ್ಟಲಲ್ಲಿ ದ ಸ್ಪೆರಿಕಲ್ ವೇವ್ ಫ್ರಂಟ್ಸ್ ವಿಲ್ ಬಿ ಔಟ್ಸೈಡ್ ದ ಎಲಿಪ್ಸಾಯ್ಡಲ್ ವೇವ್ ಫ್ರಂಟ್ಸ್. ದಿಸ್ ಇಸ್ ಒನ್ ಡಿಫರೆನ್ಸ್. ಈ ಕಡೆ ನೆಗೆಟಿವ್ ಕ್ರಿಸ್ಟಲಲ್ಲಿ the ellipsoidal wavefronts are inside the spherical wavefronts are inside the ellipsoidal wavefront. Ellipsoidal wavefront corresponds to extraordinary rays ಆಗಿದ್ರೆ spherical wavefronts corresponds to ordinary rays ಆಗಿರುತ್ತೆ. ಸೊ ಡಿಫ್ರೆನ್ಸ್ ನೋಡಿ, ಎಲಿಪ್ಸ್ ಈಸ್ ಇನ್ಸೈಡ್, ಪಾಸಿಟಿವಲ್ಲಿ ಎಲಿಪ್ಸ್ ಈಸ್ ಇನ್ಸೈಡ್, ನೆಗೆಟಿವಲ್ಲಿ ಎಲಿಪ್ಸ್ ಈಸ್ ಔಟ್ಸೈಡ್. ಓಕೆ, ದಿಸ್ ಇಸ್ ಫಸ್ಟ್ ಡಿಫರೆನ್ಸ್. ಸೆಕೆಂಡ್ ಡಿಫರೆನ್ಸ್ ಹೇಳೋದಾದರೆ ಎಕ್ಸಾಂಪಲ್ ಫಾರ್ ಪಾಸಿಟಿವ್ ಕ್ರಿಸ್ಟಲ್, ಕ್ವಾರ್ಟ್ಸ್ ಕ್ರಿಸ್ಟಲ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಪಾಸಿಟಿವ್ ಯೂನಿಯಾಕ್ಸಿಯಲ್ ಕ್ರಿಸ್ಟಲ್ ಆಗುತ್ತೆ. ಕ್ಯಾಲ್ಸೈಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ನೆಗೆಟಿವ್ ಯೂನಿಯಾಕ್ಸಿಯಲ್ ಕ್ರಿಸ್ಟಲ್ ಆಗುತ್ತೆ. ನೆಕ್ಸ್ಟ್ ಡಿಫರೆನ್ಸ್ ಏನು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ಗೆ ಅಂದರೆ ವೆಲಾಸಿಟಿ ಆಫ್ ದಿ ಎಕ್ಸ್ಟ್ರಾರ್ಡಿನರಿ ರೇಸ್ ಇಸ್ ಲೆಸ್ ದೆನ್ ವೆಲಾಸಿಟಿ ಆಫ್ ಆರ್ಡಿನರಿ ರೇಸ್. ಯಾಕಾಗುತ್ತೆ ಅಂದರೆ ಎಲಿಪ್ಸಾಯ್ಡಲ್ ವೇವ್ ಫ್ರಂಟ್ ಈಸ್ ಇನ್ಸೈಡ್ ದಿ ಸ್ಪೆರಿಕಲ್ ವೇವ್ ಫ್ರಂಟ್ ಆಗಿರೋದ್ರಿಂದ ಈ ವೇವ್ಸ್ ವೆಲಾಸಿಟಿ ಕಡಿಮೆ ಇರುತ್ತೆ ಪಾಸಿಟಿವ್ ಕ್ರಿಸ್ಟಲಲ್ಲಿ ಕಂಪೇರ್ಡ್ ಟು ಓ ವೇವ್ಸ್. ಈ ಕಡೆ ಏನಾಗುತ್ತೆ? ರಿವರ್ಸ್. ವೆಲಾಸಿಟಿ ಆಫ್ ಇ ವೇವ್ಸ್ ಆರ್ ಔಟ್ಸೈಡ್ ದ ಓ ವೇವ್ಸ್ ಆಗಿರೋದ್ರಿಂದ ಸೊ ವೆಲಾಸಿಟಿ ಆಫ್ ಇ ರೇಸ್ ಈಸ್ ಮೋರ್ ಇನ್ ನೆಗೆಟಿವ್ ಕ್ರಿಸ್ಟಲ್ ದೆನ್ ದ ವೆಲಾಸಿಟಿ ಆಫ್ ಓ ರೇಸ್. ನೆಗೆಟಿವ್ ಕ್ರಿಸ್ಟಲಲ್ಲಿ ಇ ರೇಸ್ ವೆಲಾಸಿಟಿ ಜಾಸ್ತಿ, ಓ ರೇಸ್ದು ಕಡಿಮೆ. ಪಾಸಿಟಿವ್ ಕ್ರಿಸ್ಟಲಲ್ಲಿ ಇ ರೇಸ್ ವೆಲಾಸಿಟಿ ಕಡಿಮೆ, ಓ ರೇಸ್ದು ವೆಲಾಸಿಟಿ ಹೆಚ್ಚಿರುತ್ತೆ. ದೆನ್ ವಿ ನೋ ರಿಫ್ರಾಕ್ಟಿವ್ ಇಂಡೆಕ್ಸ್ ಆ್ಯಂಡ್ ವೆಲಾಸಿಟಿ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಸೊ ವೆಲಾಸಿಟಿ ಜಾಸ್ತಿ ಇರೋದ್ರಿಂದ ಇ ವೇವ್ಸ್ದು ವೆಲಾಸಿಟಿ ಕಡಿಮೆ ಇರೋದ್ರಿಂದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಇ ವೇವ್ಸ್ ಜಾಸ್ತಿ ಇರುತ್ತೆ ಪಾಸಿಟಿವ್ ಕ್ರಿಸ್ಟಲಲ್ಲಿ. ಈ ಕಡೆ ನೆಗೆಟಿವ್ ಕ್ರಿಸ್ಟಲಲ್ಲಿ ವೆಲಾಸಿಟಿ ಆಫ್ ಇ ವೇವ್ಸ್ ಈಸ್ ಗ್ರೇಟರ್ ದೆನ್ ವಿ ನಾಟ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಇ ವೇವ್ಸ್ ವಿಲ್ ಬಿ ಲೆಸ್ ದೆನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಓ ವೇವ್ಸ್ ಆಗಿರುತ್ತೆ. ದಿಸ್ ಈಸ್ ಒನ್ ಡಿಫರೆನ್ಸ್ ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಕ್ರಿಸ್ಟಲ್. ನೆಕ್ಸ್ಟ್ ಇದನ್ನು ಪಾಸಿಟಿವ್ ಅಂತ ಕರೆಯೋಕ್ಕೆ ರೀಸನ್ ಏನು ಅಂತಂದರೆ, ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಇ ರೇಸ್ ಈಸ್ ಪಾಸಿಟಿವ್ ಕ್ರಿಸ್ಟಲಲ್ಲಿ ಇಲ್ಲಿ ನೋಡಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಇ ರೇಸ್ ಈಸ್ ಗ್ರೇಟರ್ ದೆನ್ n0 ಅಂದಿದ್ದೀವಿ. ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಇ ರೇಸ್ ಈಸ್ ಮೋರ್ ದೆನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಓ ರೇಸ್ ಆಗಿರೋದ್ರಿಂದ ಸೊ n e ಮೈನಸ್ n0 ಡಿಫ್ರೆನ್ಸ್ ಏನು ಬರುತ್ತೆ? ಪಾಸಿಟಿವ್ ಆಗಿರುತ್ತೆ. ದರ್ಫೋರ್ ದ ನೇಮ್ ಪಾಸಿಟಿವ್ ಕ್ರಿಸ್ಟಲ್ ಅಂತೀವಿ. ಇಲ್ಲಿ ಇನ್ ಕೇಸ್ ಆಫ್ ನೆಗೆಟಿವ್ ಕ್ರಿಸ್ಟಲ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಇ ರೇಸ್ ಈಸ್ ಲೆಸ್ ದೆನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಓ ರೇಸ್ ಆಗಿರೋದ್ರಿಂದ ಡಿಫರೆನ್ಸ್ n e ಮೈನಸ್ n0 ಕಮ್ಸ್ ಟು ಬಿ ನೆಗೆಟಿವ್ ಬರುತ್ತೆ. ಹೆನ್ಸ್ ದ ನೇಮ್ ನೆಗೆಟಿವ್ ಕ್ರಿಸ್ಟಲ್. So these are the some differences between positive crystal and negative crystal. So in this class we discussed the classification of doubly refracting crystals in ಎರಡು ಬ್ರಾಡ್ ಕ್ಯಾಟಗರೀಸ್ ಮಾಡ್ತೀವಿ, ಬೈಆಕ್ಸಿಯಲ್, ಯೂನಿಯಾಕ್ಸಿಯಲ್. ಯೂನಿಯಾಕ್ಸಿಯಲಲ್ಲಿ ಎರಡು ಬರುತ್ತವೆ, ಪಾಸಿಟಿವ್ ಯೂನಿಯಾಕ್ಸಿಯಲ್, ನೆಗೆಟಿವ್ ಯೂನಿಯಾಕ್ಸಿಯಲ್. ದೀಸ್ ಆರ್ ದಿ ಸಮ್ ಡಿಫರೆನ್ಸಸ್ ಬಿಟ್ವೀನ್ ಪಾಸಿಟಿವ್ ಕ್ರಿಸ್ಟಲ್ ಆ್ಯಂಡ್ ನೆಗೆಟಿವ್ ಯೂನಿಯಾಕ್ಸಿಯಲ್ ಕ್ರಿಸ್ಟಲ್.